ಆಕಾಶವಾಣಿಯಲ್ಲಿ 1980ರಲ್ಲಿ ರಾಜ್ಯಮಟ್ಟದ ಯುವ ಮೇಳ, ದೂರದರ್ಶನ, ದೆಹಲಿ ಗಣರಾಜ್ಯೋತ್ಸವ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. 1990ರಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾಗಿ ನೇಮಕರಾಗಿದ್ದ ತಿಮ್ಮರಾಜರವರು 1993ರಲ್ಲಿ 44ನೇ ರಾಷ್ಟ್ರೀಯ ಕ್ರೀಡಾಕೂಟದ ಸಾಂಸ್ಕೃತಿಕ ಕಾರ್ಯಕ್ರಮದ ಯಶಸ್ವಿ ನಿರ್ವಹಣೆಗೆ ಪಾತ್ರರಾಗಿದ್ದರು. ಶ್ರೀಯುತ ತಿಮ್ಮರಾಜು ಅವರಿಗೆ ಸಂದ ಪುರಸ್ಕಾರಗಳು ಹಲವಾರು. ಶ್ರೀಯುತರು 1993ರಿಂದ 2011ರವರೆಗೆ ರಾಜ್ಯ ಮಟ್ಟದ ಕಾರ್ಯಾಗಾರ, ಗೀತ ಗಾಯನ ತರಬೇತಿ, ವೇಷಭೂಷಣ ಕಾರ್ಯಾಗಾರದ ನಿರ್ದೇಶಕರಾಗಿ ಅತ್ಯಮೂಲ್ಯ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇವರು ಕನ್ನಡ ವಿಶ್ವವಿದ್ಯಾನಿಲಯದ ಹಂಪಿ ಸಿಂಡಿಕೇಟ್ ಸದಸ್ಯರಾಗಿ, ಜಾನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ದಕ್ಷಿಣ ಭಾರತದ ಕೇಂದ್ರ ವಲಯದ ಸಾಂಸ್ಕೃತಿಕ ಸದಸ್ಯರಾಗಿ, ಕರ್ನಾಟಕ ಸರ್ಕಾರದ ಜಾನಪದ ಜಾತ್ರೆಯ ಮುಖ್ಯ ಸಂಚಾಲಕರಾಗಿ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಜಾನಪದ ಗೀತೆಗಳನ್ನು ಎಲ್ಲರಿಗೂ ತಲುಪುವಂತೆ ಮಾಡಲು ತಮ್ಮ ಹಾಡಿನ ಹಲವಾರು ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ. ಪ್ರಮುಖವಾಗಿ ತಿಂಗಳುಗಳು ಮುಳುಗಿದವು, ಕನಕನ ಗೀತೆಗಳು, ಜನಪದ ಜೋಗಿ, ಗಾಂಧಿ ಗೀತೆಗಳು, ಸುವರ್ಣ ಸ್ವತಂತ್ರ ಗೀತೆಗಳು, ಗಾಡಿಯ ದಾರಿ ಸಾಗಲಿ, ನಾವು ಮನುಜರು, ಜನಪದ ಮಲ್ಲಿಗೆ, ಉದುರು ಉದುರು ಮಲ್ಲಿಗೆ ಇತ್ಯಾದಿಗಳು ಆಗಿದ್ದಾವೆ. ಶ್ರೀಯುತ ತಿಮ್ಮರಾಜರವರು ಹಾಡುವುದರ ಜೊತೆಗೆ ಜಾನಪದ ಲೋಕಕ್ಕೆ ಲೇಖಕರಾಗಿಯೂ ಪುಸ್ತಕಗಳ ಕೊಡುಗೆಯನ್ನು ನೀಡಿದ್ದಾರೆ. ಹೆಸರಿಸಬಹುದಾದ ಹಲವು ಪುಸ್ತಕಗಳೆಂದರೆ ಜಾನಪದ ರಸಬಳ್ಳಿ, ಅವ್ವನ ಹಾಡುಗಳು, ಗ್ರಾಮ ಗಂಧರ್ವರು, ಶಿಕ್ಷಣ ಸೌಂದರ್ಯ ಮುಂತಾದವುಗಳು. ನಾಡಿನಾದ್ಯಂತವಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಜಾನಪದ ಹಾಡಿನ ಕಂಪನ್ನು ಇವರು ಹರಡಿದ್ದಾರೆ. ಮುಖ್ಯವಾಗಿ ಅಮೆರಿಕದ ಅರಿಜೋನಾ, ನ್ಯೂಯಾರ್ಕ್, ವಾಷಿಂಗ್ಟನ್, ಸ್ಯಾನ್ ಫ್ರಾನ್ಸಿಸ್ಕೋ, ಪಿಟ್ಸ್ಬರ್ಗ್, ಫ್ಲೋರಿಡಾ ಇತ್ಯಾದಿ ಸ್ಥಳಗಳಲ್ಲಿ ಇವರು ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಮುಖ್ಯವಾಗಿ ಅಕ್ಕ ಸಮ್ಮೇಳನದಲ್ಲಿ ಜಾನಪದ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಶ್ರೀಯುತ ಅಪ್ಪಗೆರೆ ತಿಮ್ಮರಾಜು ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಭೀಮಶ್ರೀ ಪ್ರಶಸ್ತಿ, ರಂಗಚೇತನ ಪ್ರಶಸ್ತಿ, ರಾಜ್ಯ ಮಟ್ಟದ ಶಿಕ್ಷಕರ ಪ್ರಶಸ್ತಿ, ಕರ್ನಾಟಕ ಚೇತನ ಪ್ರಶಸ್ತಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸರ್ಕಾರ ಶ್ರೀ ಪ್ರಶಸ್ತಿ ಹಾಗೂ ಅಮೆರಿಕದ ಆರಿಜೋನಾ ಕನ್ನಡ ಸಂಘದ ಅಮೆರಿಕದ ಹಾಡುಗಾರ ನ್ಯಾಟ್ ಕಿಂಗ್ ಕೋಲ್ ಪುರಸ್ಕಾರಗಳು ದೊರೆತಿವೆ. ಶ್ರೀಯುತರಿಗೆ ಈ ಹೊತ್ತಿಗೆ ಬಳಗದಿಂದ ತುಂಬ ಹೃದಯದ ಸ್ವಾಗತ ಸರ್. ಈ ಹೊತ್ತಿಗೆ ಟ್ರಸ್ಟ್ ಈ ತರದ ಒಂದು ಜ್ಞಾನದ ವಿವೇಕದ ಕೆಲಸವನ್ನ, ಸಂಸ್ಕೃತಿಯ ವಿವೇಕದ ಕೆಲಸವನ್ನ, ನಾಟಕದ ಸಂಸ್ಕೃತಿಯ ಕೆಲಸವನ್ನ ಯಾವುದು ಪರಿಚಯ ಇಲ್ಲವೋ ಅದನ್ನ ಪರಿಚಯ ಮಾಡಿಸುವ ಕೆಲಸವನ್ನ ನಿಜವಾಗ್ಲೂ ಈ ಹೊತ್ತಿಗೆ ಟ್ರಸ್ಟ್ ಬಹಳ ಚೆನ್ನಾಗಿ ಅರ್ಥಪೂರ್ಣವಾದಂಥ ಸರಳ ಸಮಾರಂಭದ ವಿಚಾರ ವಿವೇಕದ ವೇದಿಕೆ. ಈ ವಿಚಾರದ ವೇದಿಕೆಯ ವಿಚಾರದಲ್ಲಿ ಜಯಲಕ್ಷ್ಮಿ ಪಾಟೀಲ್ ನನಗೆ ತಿಳಿಸಿದಾಗ ನಾನು ಬಹಳ ನಿರಾಕರಿಸಿದೆ. ನನ್ನ ನಿರಾಕರಣೆಯ ಮಾತುಗಳನ್ನೇ ಕೇಳಿ ಬರಲೇಬೇಕು ಅನ್ನೋ ಮಾತನ್ನು ಹೇಳಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ಹೌದು ಸರ್, ನೀವು ಬಂದರೆ ಒಂದು ಚಂದ ಇರುತ್ತೆ. ನಾನಿಲ್ಲ, ನಾನು ರಾಯಚೂರಿಗೆ ಹೋಗ್ತೀನಿ. ರಾಯಚೂರಲ್ಲಿ 11:15 ಗಂಟೆವರೆಗೂ ಹಾಡಿದೆ ರಾತ್ರಿ, ನಿನ್ನೆ ರಾತ್ರಿ 11:45ಕ್ಕೆ ನನ್ನ ಟ್ರೈನ್ ಅನ್ನತ್ತೆ. 8:45 ಯಶವಂತಪುರ ಬಸ್ ಸ್ಟ್ಯಾಂಡಿಗೆ ಬಂದೆ. ಸೀದಾ ಮನೆಗೆ ಬಂದವನು ನನ್ನಿಂದ ಒಂದು 25 ಜನ ಕಾಯ್ತಿದ್ದಾರೆ ಅನ್ನೋದಕ್ಕಿಂತ ಈ ಹೊತ್ತಿಗೆ ಟ್ರಸ್ಟ್ನ ನಿಜವಾಗ್ಲೂ ಕೂಡ ಜಯಲಕ್ಷ್ಮಿ ಪಾಟೀಲ್ ಅವರಿಗೆ ನಾವು ಅಸಂತೋಷ ಅನ್ನೋದನ್ನ ಕೊಡಬಾರದು. ಅನ್ನೋದಕ್ಕೆ ಪ್ರಿಯರೇ, ನನ್ನ ಬಗ್ಗೆ ತುಂಬ ಏನೇನೋ ಹೇಳಿದ್ರು. ಯಾವಾಗಲೂ ಒಬ್ಬ ಮನುಷ್ಯನ ಬಗ್ಗೆ ಉದ್ಗಾರವಾಗಿ ಹೇಳ್ತಿದ್ದಾಗ ಅವನು ದೊಡ್ಡ ನಾಮ, ಅದನ್ನ ಸಾಧನೆ ಇರಲ್ಲ. ನನ್ನ ಬಯೋ ಡ್ಯಾಟುವನ್ನ ಕೇಳಿದಾಗ ಕೊಡಲ್ಲ ಅಂತ ನಿರಾಕರಿಸಿದೆ. ನಾನು ನಿಂತ್ಕೊಂಡ್ರೆ ಅದೊಂದು ಬಯೋಡೇಟಾ. ಯಾರಿಗೆ ಸಾಧನೆ ಇರಲ್ವೋ, ಯಾರಿಗೆ ಸಾಧನೆ ಮಹತ್ವತೆ ಅಷ್ಟು ಗೊತ್ತಿರಲ್ವೋ,
ಅವರು ಮೊದಲು ನನ್ನ ಬಯೋಡೇಟಾ ತಗೊಳ್ಳಿ ಅಂತ ಕೊಡ್ತಿರ್ತಾರೆ. ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಅಕ್ಷರ ಜ್ಞಾನ ದೇಶಪಾಂಡೆ, ರೇಣುಕಾ ಅವರು, ನನಗೆ ಖುಷಿ ಆಯ್ತು. ಅವರ ಒಳಗಡೆ ಇರುವ ಜ್ಞಾನವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ನಾನು ಕೇಳಿದೆ ಜಯಲಕ್ಷ್ಮಿ, ಏನಮ್ಮ ಇದು ಅಕ್ಷರ ಜ್ಞಾನ ಅಂತ ಕೊಟ್ಟಿದ್ದಲ್ಲ, ಅನಕ್ಷರಸ್ಥರಿಗೂ ಇದು ಜಾನಪದ, ಅಕ್ಷರ ಜ್ಞಾನ ಕೊಟ್ಟಿದೆಯಲ್ಲ, ಅವ್ರಿಗೇನೋ ಒಂದು ಆಸಕ್ತಿ ಅದು ಅಕ್ಷರ ಜಾನಪದ ಅಂತ ತಿಳಿಬೇಕು. ಅಕ್ಷರವಿಲ್ಲದ ಜಾನಪದವನ್ನ ಇಟ್ಟು ಚೆನ್ನಾಗಿರಲ್ವಾ ಅಂತ ನಮ್ಗೆ ದೊಡ್ಡ ಪ್ರಶ್ನೆ ಮಾಡಿದೆ. ಅಲ್ಲ, ಸಣ್ಣ ಪ್ರಶ್ನೆ ಮಾಡಿದೆ. ಆಯ್ತು ಸರ್ ಅಂತೇಳಿ ಇವೆಲ್ಲ. ಆಮೇಲೆ ನಾನು ಇಡಮ್ಮ ನೀವು ಅಂತ, ನಾನು ಈ ಮನೆ ತುಂಬಾ ಕಪ್ಪಣ್ಣವ್ರ ಮನೆ ಕಟ್ಟಿಸಿದಾಗ ಬರ್ತಿದ್ದೆ. ಜಯಲಕ್ಷ್ಮಿ ನಿಜವಾಗ್ಲು ಈ ಹೊತ್ತಿಗೆ ಅನ್ನೋದಕ್ಕೆ, ಈ ಹೊತ್ತಿಗೆ ನಾನೇನು ಜಾನಪದವನ್ನ ಹೇಳ್ಬೇಕು, ಈಗಾಗಲೇ ಕೂಡ ರೇಣುಕಾ ಮಾತಾಡಿದ್ದಾರೆ. ಈ ಹೊತ್ತಿಗೆ ನಾನು ಏನ್ ಜಾನಪದ ಮಾಡಬೇಕು, ಈ ಹೊತ್ತಿಗೆ ನಿಮಗೆ ಜಾನಪದವನ್ನ ಏನ್ ತಿಳಿಸ್ಬೇಕು, ಈ ಹೊತ್ತಿಗೆ ನಾನು ನಿಮಗೆ ಯಾವ ರೀತಿ ಜಾನಪದ ಸ್ಪಂದಿಸೋದು, ಈ ಹೊತ್ತಿಗೆ ನಾನು ಜಾನಪದವನ್ನ ಹೇಗೆ ನಾನು ನಿಮಗೆ ಪ್ರವರ್ಧನೆಗೊಳಿಸೋದು ಅನ್ನೋದು ಬಹಳ ಕಷ್ಟ. ಅದರಿಂದ ಈ ಹೊತ್ತಿಗೆ ನಾನು ಏನ್ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಹೆಸರೇ ನನಗೆ ಬಹಳ ಆನಂದ ಕೊಡ್ಲಿಲ್ಲ, ಒಂದು ವಿವೇಕವನ್ನು ಕೊಡ್ತು. ಆದ್ರಿಂದ ಗೊತ್ತಿಲ್ಲದವರಿಗೆ ಜನಪದವನ್ನು ತಿಳಿಸುವ ಕ್ರಿಯೆ ಇವತ್ತು ಹೋಗದೆ ಇದ್ರೆ ನಾನು ತಪ್ಪಾಗ್ತದೆ ಅಂತ ಬಂದೆ. ಜಾನಪದವನ್ನು ಗೊತ್ತಿದೆ ಅನ್ನುವ ರೀತಿ ತೋರಿಸ್ಕೊಳ್ತಿರೋರು, ಮಾತಾಡ್ತಿರೋರು ಹೆಚ್ಚಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಜಾನಪದ ಗೊತ್ತು ಅನ್ನುವ ರೀತಿ ಅರೆಬೇರೆ ತಿಳ್ಕೊಂಡು ಜಾನಪದವನ್ನ ಇವತ್ತು ದಿಕ್ಕು ತಪ್ಪುತ್ತಿರುವ ಸಮಾಜ, ದಿಕ್ಕು ತಪ್ಪುತ್ತಿರುವ ಸಂಸ್ಕೃತಿ, ದಿಕ್ಕು ತಪ್ಪುತ್ತಿರುವ ಮನಸ್ಸುಗಳು, ದಿಕ್ಕು ತಲುಪುತ್ತಿರುವ ನಡೆನುಡಿಗಳು, ದಿಕ್ಕು ತಲುಪುತ್ತಿರುವ ಉಡುಪುಗಳು, ದಿಕ್ಕು ತಲುಪುತ್ತಿರುವ ನಮ್ಮ ಮಾತಿನ ಲಕ್ಷಣಗಳು. ಈ ದಿಕ್ಕು ತಪ್ಪುತ್ತಿರುವ ಕಾಲದಲ್ಲಿ ನಮಗೆ ದಿಕ್ಕು ಕೊಟ್ಟವರು ಯಾರು ಅಂದ್ರೆ ಜನಪದರು. ನಮಗೆ ದಿಕ್ಕನ್ನು ತೋರಿಸಿದವರು, ದಿಕ್ಸೂಜಿಯನ್ನು ಕೊಟ್ಟವರು, ಬದುಕಬೇಕು ಅಂತ ದಿಕ್ಸೂಜಿಯನ್ನು ಕೊಟ್ಟವರು ನಮ್ಮ ಅನಕ್ಷರಸ್ಥರು. ಅವರಿಗೆ ಅಕ್ಷರ ಗೊತ್ತಿರಲಿಲ್ಲ ಹೊರತು ವಿವೇಕದ ಜ್ಞಾನ ಇತ್ತು. ಜಾನಪದಕ್ಕೂ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಏನ್ ಹೇಳ್ತಾರೆ, ಬೆಳಗ್ಗೆ ಎದ್ದು 5 ಗಂಟೆಗೆ ಇಲ್ಲಿ ಇರ್ತಕ್ಕಂಥವ್ರು ರಾಗಿ ಕಲ್ಲು ನೋಡಿದಿರಿ, ರಾಗಿ ಕಲ್ಲು ಹಿಡ್ದಿಲ್ಲ, ಇಸ್ ಎ ಗ್ರೇಟ್ ಇನ್ಸ್ಟ್ರೂಮೆಂಟ್ ಅಂತ ನೀವು ಹೇಳ್ತೀರಿ. ನನಗೆ ಗೊತ್ತಿಲ್ಲದವರಿಗೆ ಜಾನಪದವನ್ನ ಅರ್ಥಪೂರ್ಣವಾಗಿ ಒಂದಿಷ್ಟು ಮಾತನಾಡೋದು ಅವಶ್ಯಕತೆ ಅಂತ ಬಹಳ ಪ್ರೀತಿಯಿಂದ ನಾನು ಓಡಿ ನಾನು ಇಲ್ಲಿಗೆ ಬಂದೆ. ಅಕ್ಕ ಸರಸ್ವತಿ ಎಲ್ಲಿಗೆ ಹೋದಮ್ಮ, ಅಕ್ಕ ಸರಸ್ವತಿ ಎಲ್ಲಿಗೆ ಹೋದಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ. ಸರಸ್ವತಿ ಅಂತ ಹೇಳ್ಬೋದು ಉಚ್ಚಾರಣೆ ಚೆನ್ನಾಗಿ. ಅವಳು ಹೇಳಿರೋದೇನು ಅಂದ್ರೆ, ರಾಗಿ ಕಲ್ಲು ಮುಂದೆ ಇಟ್ಕೊಂಡು ನಿಮ್ಮಜ್ಜಿ ನಿಮಗೆ, ನಿಮ್ಮ ಅಮ್ಮನಿಗೆ ರೊಟ್ಟಿ ಮಾಡಬೇಕಾದ್ರೆ ಅಥವಾ ದೋಸೆ ಮಾಡಬೇಕಾದ್ರೆ ಅಕ್ಕಿಯನ್ನು, ಜೋಳವನ್ನು, ರಾಗಿಯನ್ನು ಬೀಸಿ 4 ಗಂಟೆಗೆ ಎದ್ದು ನಮಸ್ಕರಿಸ್ತಿತ್ತು ಸೂರ್ಯನಿಗಲ್ಲ, ಆ ರಾಗಿ ಕಲ್ಲಿಗೆ. ಆ ರಾಗಿ ಕಲ್ಲನ್ನು ನಮಸ್ಕರಿಸಿ ಹೇಳ್ತಾರೆ, ಕೇಳ್ರಿ ಆತ್ಮೀಯ ಜನಪದ ಮನಸ್ಸುಗಳು, ನೀವು ಇವತ್ತಿಂದ ಜಾನಪದ ಮನಸ್ಸುಗಳು, ಜಾನಪದ ಹೃದಯಗಳು, ಜಾನಪದ ವಿವೇಕವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡುವ ಮನಸ್ಸುಗಳು. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಅಕ್ಕ ಸರಸ್ವತಿ ಎಲ್ಲಿಗೆ ಹೋದಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ, ಇದ್ದಷ್ಟು ಪದವ ಕಲಿಸವ್ವ. ರಾಗಿ ಕಲ್ಲನ್ನು ಹಿಡಿದು ಆ ಸರಸ್ವತಿಯನ್ನ ಕೇಳ್ಕೊಳ್ತಿದ್ದೆ,
ನೀವು ಇವತ್ತಿನ ಆಧುನಿಕತೆಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ತೀರಿ ಸ್ಕೂಲ್ಗಳಲ್ಲಿ. ನೋಡಿ ಎಷ್ಟು ಡಿಫ್ರೆನ್ಸಿಯೇಷನ್. ಈ ವಿವರಣೆ ಹೇಳಿದಾಗ ಮಾತ್ರ ಜನಪದ ಆಳ ಅಗಲ ಗೊತ್ತಾಗ. ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ ನೋಡ್ರಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ, ಎದ್ದೊಂದು ಗಳಿಗೆ ನೆನೆದೇನಾಸು. ಏನ್ ಸರ್, ಬೆಳಿಗ್ಗೆ ರಾಗಿ ಕಂಡಿಡ್ದು ನೀವೆಲ್ಲ ಪ್ಯಾಕೆಟ್ ಲೈಫ್ ಮಾಡ್ತಿರೋದು, ನಾವೆಲ್ಲ ಪ್ರಾಕ್ಟಿಕಲ್ ಲೈಫ್ ಅಂತ ಬಂದವರು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾದಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ, ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು. ಬೀಸ್ತಾನೆ ಹೇಳ್ತೇನೆ. ಕಲ್ಲಮ್ಮ ಮಾತಾಯಿ ಮೆಲ್ಲುವ ರಾಗಿಯ, ಕಲ್ಲಮ್ಮ ಮಾತಾಯಿ ಮೆಲ್ಲುವ ರಾಗಿಯ, ಕಲ್ಲಮ್ಮ ಮಾತಾಯಿ ಮೆಲ್ಲುವ ರಾಗಿಯ, ಜಲ್ಲ ಜಲ್ಲಾನೆ ಉದುರವ್ವ, ಜಲ್ಲ ಜಲ್ಲಾನೆ ಉದುರವ್ವ ನಾನಿನಗೆ, ಬೆಲ್ಲದ ರತಿಯ ಬೆಳಗೇನು, ಬೆಲ್ಲದ ರತಿಯ ಬೆಳಗೇನು. ನಿಮ್ಮ ಜೀವನದಲ್ಲಿ ಇವತ್ತೇ ಈ ಪದವನ್ನ ಕೇಳ್ತಿರ್ಬೋದು. ಟುಡೇ ಇಸ್ ನ್ಯೂ ಟ್ರೆಂಡ್ಸ್ ಆಫ್ ದಾಟ್. ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ. ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ, ಜಲ್ಲ ಜಲ್ಲಾನೆ ಉದುರವ್ವ ನಾನಿನಗೆ, ಬೆಲ್ಲದ ರತಿಯ ಬೆಳಗೇನು. ಯಾವ ಟಿವಿ ಕೇಳಿದಿರಿ ಆತ್ಮೀಯರೇ? ನಿಮ್ಮ ಕರ್ನಾಟಕದಲ್ಲಿ 28 ಚಾನೆಲ್ ಇದೆ. ನಿಮ್ಮ 28 ಚಾನೆಲ್ ನಲ್ಲಿ ಇಂಥದ್ದೊಂದು ಗೀತೆ ಬಂದಿದ್ರೆ ಜಾನಪದ ಸಾಯ್ತಿರ್ಲಿಲ್ಲ, ಉಳಿತಿತ್ತು. ಇವತ್ತು ಜಯಲಕ್ಷ್ಮಿ ಇಂಥ ವಿಚಾರ ಸಂಕಿರಣನೂ ಮಾಡ್ತಿರ್ಲಿಲ್ಲ. ಮುಂದೆ ಕೇಳ್ತಾಳೆ, ಕಲ್ಲು ಬೀಸ್ಕೊಂಡಿರ್ತಾಳೆ, ಕಲ್ಲು ಕೊಟ್ಟಿರ್ತಾರೆ ಜಯಲಕ್ಷ್ಮಿ ಅವ್ರ ಮನೆಗೆ ಕಲ್ಲಿತ್ತೇವೆ. ಜಯಲಕ್ಷ್ಮಿ ಮನೆಗೆ ನೀವು ಹೋಗಿ ಕಲ್ಲು ಕೇಳಿ ರಾಗಿಯನ್ನು ಬೀಸ್ಕೊಂಡ್ರಿ. ಜಯಲಕ್ಷ್ಮಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೇಗೆ ಥ್ಯಾಂಕ್ಸ್ ಹೇಳೋದು? ಈಗ ಪೆನ್ ಕೊಟ್ರೆ ಥ್ಯಾಂಕ್ಸ್ ಹೇಳ್ತೀರಿ, ಪೇಪರ್ ಕೊಟ್ರೆ ಥ್ಯಾಂಕ್ಸ್ ಹೇಳ್ತೀರಿ, ಕಾಫಿ ಕೊಟ್ರೆ ಥ್ಯಾಂಕ್ಸ್ ಹೇಳ್ತೀರಿ, ಕಾಲೇನೆಲ್ಲ ಸೋಪ್ ಬಿಟ್ರೆ ಸಾರಿ ಅಂತ ಹೇಳ್ತೀರಿ. ಥ್ಯಾಂಕ್ಸ್ ಅಂಡ್ ಸಾರಿ ಅನ್ನೋದು ಇಸ್ ಸೋ ಯು ಪ್ರಾಕ್ಟೀಸ್ ಟು ದಾಟ್. ಅವಳೇ ಹೇಳ್ತಾರೆ ಜಯಲಕ್ಷ್ಮಿ ಅವ್ರ ಮನೆಯಲ್ಲಿ ರಾಗಿ ಬೀಸ್ಕೊಂಡ್ಮೇಲೆ ತಾಯಿ ಹೇಳ್ತಾ ಇದ್ದೀರಿ ನೀವು. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಮನೆಗೆ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಮನೆಗೆ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ, ಎದ್ದೊಂದು ಗಳಿಗೆ ನೆನೆದೇನೋ, ಎದ್ದೊಂದು ಗಳಿಗೆ ನೆನೆದೇನೋ, ಎದ್ದೊಂದು ಗಳಿಗೆ ನೆನೆದೇನೋ, ನೆನೆದೇನೋ, ನೆನೆದೇನೋ. ಸರಿ ಸರ್, that is the old tradition. Now so changes of society, so changes of the world. ಇವತ್ತು ಪ್ರಪಂಚ ಹತ್ತಿರವಾಗ್ತಿದೆ, ಟೆಕ್ನಾಲಜಿಕಲಿ ತುಂಬಾ ಬೆಳೆದಿದೆ, ತಂತ್ರಜ್ಞಾನ ಬೆಳೆದಿದೆ, ಎಲ್ಲರ ಕೈಗೂ ಮೊಬೈಲ್ ಇದೆ. ಮೊಬೈಲ್ ನೀತಿ ಹೇಳುತ್ತಾ ಹೇಳ್ರಿ? ಮೊಬೈಲ್ ನೀತಿ ಹೇಳುತ್ತೇನ್ರಿ? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗೋ, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿ ಹಾಗೂ ಜಗಕ್ಕೆಲ್ಲ. ಮಗುನ ಎತ್ತಿಟ್ಟು ತೊಟ್ಲಿಗಾಕಿ ಹೇಳ್ತಾ ಇದ್ದಾರೆ ತಾಯಿ. ನಾವು ನೀವು ತೊಟ್ಲು ನೋಡಿದೀವಿ, ಇವತ್ತಿನ ಮಕ್ಕಳು ತೊಟ್ಲೇ ನೋಡಿಲ್ಲ, ಆಸ್ಪತ್ರೆ ನೋಡಿದ್ದಾರೆ ಅಷ್ಟೇ.
ನನ್ನಜ್ಜಿ ನನ್ನ ತೊಟ್ಲಿಗೆ ಹಾಕುವಾಗ ನನ್ನಜ್ಜಿ ಹೇಳಿದ ಮಾತಿದು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ. ನನ್ನ ಮಾತುಗಳನ್ನು ಬಗ್ಗಿಸಿ ಮಾತಾಡ್ತಾರೆ. ಇವತ್ತಿನ ಕಾಲೇಜ್ ಲೆಕ್ಚರ್ಗೆ ಜಾನಪದಕ್ಕೂ ವ್ಯತ್ಯಾಸ ಕೇಳಿ. ಫೋಕ್ ಅಂಡ್ ಫೋಕ್ ಲೋರ್, ಇಟ್ ಡಸಂಟ್ ನೋ ದ ಮೀನಿಂಗ್ ಆಫ್ ದಟ್. ಫೋಕ್ ಅಂದ್ರೆ FOLK, ಫ್ಲೋಕ್ ಅಂತಾನೆ. ಎಷ್ಟು ಎಲ್ ಸೈಲೆಂಟ್, FOLK, ಎಲ್ಲರೂ ಸೈಲೆಂಟ್. ಫೋಕ್ ಅಂಡ್ ಫೋಕ್ ಲೋರ್ ಗೊತ್ತಿಲ್ಲ. ಫೋಕ್ ಅಂದ್ರೆ ಒಂದು ಪ್ರಕಾರ ಜನಪದ ಹಾಡು, ಫೋಕ್ ಸಾಂಗ್. ಜಾನಪದ ಗೀತೆ ಅಲ್ಲ, ಜನಪದ ಗೀತೆ. ಎಷ್ಟು ಉಪನ್ಯಾಸ ಓದರದೇ ಇಲ್ಲ, ಎಷ್ಟು ಉಪನ್ಯಾಸ ತಪ್ಪಾಗೆಲ್ಲ ಹೇಳ್ತಾರೆ ವಿದ್ಯಾರ್ಥಿ. ಫೋಕ್ ಸಾಂಗ್, ಫೋಕ್ ಡ್ಯಾನ್ಸ್, ಫೋಕ್ಲೋರ್ ಅಂದ್ರೆ ಜಾನಪದ. ಜಾನಪದ ಅಂದ್ರೆ ಇಡೀ ಕರ್ನಾಟಕದ ಸಮಗ್ರವಾಗಿರುವ ಕಲೆಗಳಕ್ಕೆ, ಎಲ್ಲಾ ಕಲೆಗಳಿಗೆ ಫೋಕ್ಲೋರ್. ಒಂದು ಪ್ರಕಾರಕ್ಕೆ ಫೋಕ್ ಜನಪದ, ಎಲ್ಲ ಪ್ರಕಾರಕ್ಕೆ ಜಾನಪದ ಅಂತ. 76ರಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾನಪದ ಪ್ರವೇಶ ಪ್ರೌಢಕ್ಕೆ ಹೋದಾಗ ನನಗೆ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಯಿತು. ಯಾವುದೇ ತಿಳಿದೇ ಇರುವ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ. ಅರೆ ಬೇರೆ ತಿಳಿದು ಇವತ್ತು ನಿಮ್ಮಂಥವ್ರ ಜೊತೆ ಒಳಗಡೆ ವಿವೇಕವಂತ ವ್ಯಕ್ತಿತ್ವ ನಿಮ್ದೆಲ್ಲ. ಗುಂಪು ಹೇಳ್ತಾರೆ, ಯಾರೂ ಕನಿಷ್ಠರಲ್ಲ, ಯಾರು ಶ್ರೇಷ್ಠರು ಅಲ್ಲ. ನಾನು ಶ್ರೇಷ್ಠ ಅಲ್ಲ, ನೀವು ಶ್ರೇಷ್ಠರು. ಇವತ್ತು ಜಯಲಕ್ಷ್ಮಿ ಒಂದು ಕಾರ್ಯಕ್ರಮ ಮಾಡ್ತಿದ್ರೆ ಹೋಗೋಣ ಬನ್ನಿ ಅಂತ ಬಂದಿದ್ದೀರಲ್ಲ, ಯು ಆರ್ ದಿ ಗ್ರೇಟ್. ನಿಮ್ಮ ಮನೆ ಏನೇನು ಕೆಲಸ ಇರುತ್ತೆ. ನಾನು ಬಂದೆ, ನನ್ನ ಮಗಳು ಗಾನ, ಅಪ್ಪಾಜಿ ಈಗಾಗಲೇ ಹೊಡ್ತಾ ಇದೆ ಅಂತ. ನನ್ನ ಮಗಳ ಹೆಸರು ಗಾನ, ಒಳಚಿನ ಗಣಿ ನುಡಿಸುತ್ತೆ. ನನ್ನ ಮಗನ ಹೆಸರು ಗಂಧರ್ವ, ನನ್ನ ಮನೆ ಹೆಸರು ಗಾನ ಗಂಧರ್ವ. ನಾನು ಬಂದೆ ತಕ್ಷಣ ಸೂಟ್ ಕೇಸ್ ಇಟ್ಟೆ. ಓ, ಈ ಹೆಜ್ಜೆಗಳು ನೋಡಿದ್ರೆ ಅಪ್ಪಾಜಿ ಸಮಥಿಂಗ್. ಹೌದಮ್ಮ, ದಯವಿಟ್ಟು ಮೆಟ್ರೋ ಮಾಡು, ಮೆಟ್ರೋಗೆ ಹಾಕೊಂಡು ಮೆಟ್ರೋಗೆ ಹಾಕೊಡ್ತು ನನ್ನ ಮಗಳು. ಯಾಕೆಂದ್ರೆ ಏನೋ ತಿಳಿಸಕ್ಕೆ ಹೋಗ್ತಿದ್ದಾರೆ ನಮ್ಮ ಅಪ್ಪಾಜಿ. ಅವರೆಲ್ಲೂ ಕೂಡ ಕಾಲವನ್ನು ವ್ಯಯ ಮಾಡಿ ನನ್ನ ಜೀವನದಲ್ಲಿ ತುಂಬಾ ರೆಸ್ಪೆಕ್ಟ್ ಕೊಡೋದು ಕಾಲಕ್ಕೆ. ಅದರಿಂದ ಇಂತಹ ಜಾನಪದ ವಿಚಾರಗಳನ್ನ ಏನ್ರಿ, 1422 ಕಲೆಗಳಿದ್ವು. ಎಷ್ಟು ಕಲೆಗಳು? 1422 ಕಲೆಗಳಲ್ಲಿ ಕರ್ನಾಟಕದಲ್ಲಿ ಈಗ ಉಳಿದಿರೋ ಕಲೆಗಳು ಯಾವುವು ಅಷ್ಟು ಅಂದ್ರೆ 72. ಬನ್ನಿ ಸರ್, ಇಲ್ಲಿ ಬನ್ನಿ. ಈ 72 ಕಲೆಗಳಾದ್ರೂ ಉಳ್ಕೊಳ್ಬೇಕು ನಮ್ಮ ಅಕ್ಷರವಂತರ ಮನಸ್ಸಿನಲ್ಲಿ. ಈ ಜಾನಪದ ಅನ್ನೋದು ಜಯಲಕ್ಷ್ಮಿ ಅವರ ಆಶಯ ಇರಬಹುದು. ಅದರಿಂದ ನಾನು ಖಂಡಿತ ಅಕ್ಷರ ಜಾನಪದವಾಗ್ತಾ ಇದೆ ಇವತ್ತು. ಹೀಗೆ ಹೇಳ್ತಾ ಇದ್ದೀನಿ, ಇವತ್ತು ಜಾನಪದ ಅನ್ನೋದು ಅಕ್ಷರವಂತರ ಕೈ ಸಿಕ್ಕಿದೆ. ಆ ಅಕ್ಷರವಂತರು ಜಾನಪದವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋದು ನನ್ನ ವಿನಂತಿ. ನೋಡ್ರಿ ಎಷ್ಟು ಕಾನ್ಫಿಡೆನ್ಸ್ ಇದೆ, ನನಗೆ ಡೌಟೇ ಇಲ್ಲ. ಐ ಆಮ್ ವೆರಿ ಕ್ಲಾರಿಟಿ ಮೈ ಲೈಫ್. ಐ ಆಮ್ ವೆರಿ ಕ್ಲಾರಿಟಿ. ಐ ಆಮ್ ಗೋಯಿಂಗ್ ಟು ರಿಸೈನ್ ಮೈ ಪೋಸ್ಟ್ ಆಫ್ DDPI. DDPI ಪೋಸ್ಟ್ ರಿಸೈನ್ ಮಾಡಿದೆ. ಯಾವ್ದು ಅಧಿಕಾರ ಅಂತ ಕಲೆ ಯೂನಿವರ್ಸಲ್. ನನ್ನ ಮೊನ್ನೆ ಆಸ್ಟ್ರೇಲಿಯಾದಲ್ಲೂ ಕೂಡ ಅದೇ ಹೇಳಿದೆ. ಏನ್ ಸರ್ ನೀವು ಬಿಳಿ ಕಾಲಲ್ಲಿ ತಿರುಗಾಡದೆ, ನೀವು ಕಾಲಿನ ಹೆಜ್ಜೆ ಹಿಡಿದೆ. ಹೌದು, ನಡೆದ ಹೆಜ್ಜೆಗಳು. ಈ ನೆಲದ ಜನಪದವನ್ನ ಹೇಳ್ತಾ ಇದ್ದೀನಿ ಹೊರತು ಆಕಾಶದ ಜನಪದ ಹೇಳ್ತಾ ಇಲ್ಲ. ನಾವು ಈ ನೆಲದ ಜನಪದವನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಬಹಳ ಕಷ್ಟ, ಗೊತ್ತಿಲ್ಲದೆ ಇರೋರ ಜೊತೆಲಿ ಮಾತನಾಡೋದು ಜನಪದವನ್ನ. ಇವತ್ತು ಜಾನಪದ ಅಂದ್ರೇನು, ಜಾನಪದ ಅಂದ್ರೇನು ಎರಡಕ್ಕೂ ಗೊತ್ತಿಲ್ಲದೆ ಇರ್ತಕ್ಕಂಥ ಅರೆಬೇರೆ ತಿಳುವಳಿಕೆಯವರು ಇವತ್ತು ಎಲ್ಲ ವೇದಿಕೆಗಳು ಜಾನಪದ ಹೀಗೆ ಮಾತಾಡ್ತಾ ಇದ್ದಾರೆ. ನಾನು ಎಂಟ್ರಿ ಆಗ ಮಾತು ಮೌನವಾಗ್ತದೆ. ಜಿಶಂ ಪರಮಶಿವನವರು ಎಂತ ಕೆಲಸ ಮಾಡಿದ್ದಾರೆ, HN ನಾಗೇಗೌಡರು ಎಂತ ಕೆಲಸ ಮಾಡವ್ರೆ, ಉತ್ತರ ಕರ್ನಾಟಕದಲ್ಲಿ ಲಟ್ಟೆ ಅವರು ಎಂತ ಕೆಲಸ ಮಾಡಿದ್ದಾರೆ, ಧಾರವಾಡದಲ್ಲಿ ಸೋಮಶೇಖರ್ ಇಂಬ್ರಾಪುರ ಅವರು ಎಂತ ಕೆಲಸ ಮಾಡಿದ್ದಾರೆ. ಇಂಥ ಜಾನಪದಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಕಾರಕರು ಎಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾನು
ಒಂದು ನಿಮ್ಮ ಮನೆಯಲ್ಲಿ, ನನ್ನ ಮನೆಯಲ್ಲಿ ಪುಸ್ತಕ ಬಿಟ್ಟರೆ ಇನ್ನೇನಿಲ್ಲ, ಪ್ರಶಸ್ತಿಗಳು. ಸಪ್ನಾದವರು ನಾನು 3 ವರ್ಷದಿಂದ ಪ್ರಯತ್ನ ಮಾಡಿ ಒಂದು ಪುಸ್ತಕ ಕೇಳಿ ಇವತ್ತು ತಗೊಂಡಿದ್ದಾರೆ. ಸಪ್ನಾದಲ್ಲಿ ಪುಸ್ತಕ ಬಂದಿದೆ, ನಾನು ತಂದಿಲ್ಲ, ನಾನು ತರಲ್ಲ. ವೈ ಯು ಕ್ಯಾನ್ ಗೋ ಅಂಡ್ ಸರ್ಚ್, ಹುಡುಕಿ. ನಿಮ್ಮ ಬದುಕು ಬೇಕೆ, ಹುಡುಕಿ. ಏನ್ ಕೆಲಸ ತಗೊಂಡ್ರಿ ಹುಡುಕಿ, ಹಿಂಗೆ ಸ್ಟ್ರಗಲ್ ಮಾಡಿದ್ರಿ ಅಬೌಟ್ ಫಾರ್ ಯುವರ್ ಎಂಪ್ಲಾಯ್, ಯು ಕ್ಯಾನ್ ಚೆಕ್, ತಡಕಿ, ಹುಡುಕಿ, ತಗೊಳ್ಳಿ. ಸಪ್ನದಲ್ಲಿ ಜಯನಗರ 4th ಬ್ಲಾಕ್ ಎಲ್ಲ ಇದೆ, ಬಹಳ ಕ್ಲಾರಿಟಿ. ಕಟ್ಟು ಕಟ್ಟೆ ಚಂದ, ಕಟ್ಟೆಯ ಭಾವ್ ಚಂದ, ಏಗಿಣಿಯೇ ಗಿಣಿಯೇ ನನ್ನ ಹೊಟ್ಟೆ ಮೇಲಾಡೋ ಮಗ ಚಂದ, ಹೇಗಿಣಿಯೇ ಗಿಣಿಯೇ ನನ್ನ ಹೊಟ್ಟೆ ಮೇಲಾಡೋ ಮಗ ಚಂದ, ಹೇಗಿಣಿಯೇ ಗಿಣಿಯೇ. ಕಟ್ಟು ಕಟ್ಟೆ ಚಂದ, ಕಟ್ಟೆಯ ಭಾವ್ ಚಂದ, ಹೇಗಿಣಿಯೇ ಗಿಣಿಯೇ ನನ್ನ ಹೊಟ್ಟೆ ಮೇಲಾಡೋ ಮಗ ಚಂದ, ಹೇಗಿಣಿಯೇ ಗಿಣಿಯೇ ನನ್ನ ಹೊಟ್ಟೆ ಮೇಲಾಡೋ ಮಗ ಚಂದ, ಹೇಗಿಣಿಯೇ ಗಿಣಿಯೇ. ಕಾರೆಕಾಯ್ ಚಂದ, ಕಾರೆಯ ಹೂ ಚಂದ, ಹೇಗಿಣಿಯೇ ಗಿಣಿಯೇ ನಾನು ಕಾರೂರಿಗೋಗಿ ಬರುತ್ತೀನಿ, ಹೇಗಿಣಿಯೇ ಗಿಣಿಯೇ ನಾನು ಕಾರೂರಿಗೋಗಿ ಬರುತ್ತೀನಿ, ಹೇಗಿಣಿಯೇ ಗಿಣಿಯೇ. ನಿಂಬೆಕಾಯ್ ಚಂದ, ನಿಂಬೆಯ ಹೂ ಚಂದ, ಹೇಗಿಣಿಯೇ ಗಿಣಿಯೇ ನಾನು ನಿಂಗೂರಿಗೋಗಿ ಬರುತ್ತೀನಿ, ಹೇಗಿಣಿಯೇ ಗಿಣಿಯೇ ನಾನು ನಿಂಗೂರಿಗೋಗಿ ಬರುತ್ತೀನಿ, ಹೇಗಿಣಿಯೇ ಗಿಣಿಯೇ. ಕಟು ಕಟ್ಟೆ ಚಂದ, ಕಟ್ಟೆಯ ಭಾವ್ ಚಂದ, ಹೇಗಿಣಿಯೇ ಗಿಣಿಯೇ ನಾನು ಕಾರೂರಿಗೋಗಿ ಬರುತ್ತೀನಿ, ಹೇಗಿಣಿಯೇ ಗಿಣಿಯೇಳೋ, ಹೇಗಿಣಿಯೇ ಗಿಣಿಯೇಳೋ, ಹೇಗಿಣಿ. ಲಾರಿ ಹಾಡು ಎಲ್ಲಿದೆ? ಬಸ್ರಿ ಹೆಣ್ಮಗಳು, ಅವಳು ಇನ್ನೇನು ಇವತ್ತು ಅಡಿಬೇಕು. ಅವಳು ತನ್ನ ಬದುಕಿಗೋಸ್ಕರ ನಾಟಿ ಹಾಕ್ತಾ ಇದ್ದಾಳೆ ಹೊರದಲ್ಲಿ. ಅವಳು ಕನಸು ಕಾಣ್ತಾ ಇದ್ದಾಳೆ, ಆ ಕೆರೆ ಏರಿ ಮೇಲೆ ಹೋಗಿ ಗದ್ದೆ ಒಳಗಡೆ ನಾಟಿ ಹಾಕುವಾಗ ಈ ಹಾಡನ್ನ ಹಾಡ್ತಾ ಇದ್ದಾಳೆ ಕಣ್ರಿ. ಎಷ್ಟು ಜನರಿಗೆ ಗೊತ್ತು? ಕಟ್ಟು ಕಟ್ಟೆ ಚಂದ, ಕಟ್ಟೆಯ ಭಾವ್ ಚಂದ, ಹೇಗಿಣಿಯೇ ಗಿಣಿ ನನ್ನ ಹೊಟ್ಟೆ ಮೇಲಾಡೋ, ನನ್ನ ತೋಳ ಮೇಲಾಡೋ ಮಗ ಚಂದ, ಹೇಗಿಣಿಯೇ ಗಿಣಿ. ಮಗು ಹಿಡ್ಕೊಳಕ್ಕೆ ಬರಲ್ಲ ಇವತ್ತಿನವ್ರಿಗೆ. ಯಾಕೆ ಸರ್ ನಾವು ಹಿಡಿಬೇಕು? ನರ್ಸಿದಾರಲ್ಲ ಬಿಡಿ. ಈಗ ಮಕ್ಕಳೇ ಬೇಡ ಅಂತಿದಾರ್ರಿ. ವಿ ಕ್ಯಾನ್ ಎಂಜಾಯ್ ಅಂಡ್ ಮೂವ್ ಇಟ್. ಇಂತಹ ಕಾಲದಲ್ಲಿ ನೀವು ನಿಂತಿದ್ದೀರಿ, ನಾನು ನಿಂತಿಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್. ನಿಮ್ಗೆ ಯಾವತ್ತು ಲೈಫ್ ಕಾನ್ಫಿಡೆನ್ಸ್ ಇರಲ್ವೋ, ನಿಮ್ ಲೈಫ್ ಕಾನ್ಫಿಡೆನ್ಸ್ ಇರಲ್ಲ. ಐ ಆಮ್ ಕಾನ್ಫಿಡೆಂಟ್ ಮೈ ಲೈಫ್ ಅಂಡ್ ಮೈ ಮ್ಯೂಸಿಕ್ ಫೋಕ್. ಬಹಳ ಕಾನ್ಫಿಡೆನ್ಸ್ ಇದೆ, ಯಾಕೆಂದ್ರೆ ನಾನು ಸಾಧನೆ ಮಾಡಿದ್ದೀನಿ. ಈ ಮೇಡಮ್ ಹೇಳ್ತಾ ಇದ್ರು, ಏನ್ ಸರ್ ಇಷ್ಟೆಲ್ಲವನ್ನು 2 ನಿಮಿಷದಲ್ಲಿ ಹೆಂಗೆ ಹೇಳೋದು ಅಂತ. ಹೇಳೇ ಮೇಡಮ್ ಅಂದಿದೆ. ಅದರಿಂದ ಹೆಣ್ಮಕ್ಳು ಹೆಚ್ಚಿಗೆ ಇದ್ದೀರಿ. ನಿನ್ನೆ ತಾನೇ ಮಹಿಳಾ ದಿನಾಚರಣೆಯನ್ನು ನೀವು ಮನೆ ಮಾತಾಡಿದ್ದೀರಿ. ನನ್ನ ಮನೆ ಟಿವಿ ಇಲ್ಲ, ನನ್ನ ಹೆಂಡತಿಯನ್ನು ಡೈವರ್ಸ್ ಮಾಡಿಲ್ಲ. ಹೌದು, ನಿನ್ನೆ ಮಹಿಳಾ ದಿನಾಚರಣೆ ಅಂತೇಳಿ ಏನು ವಾಲೇನೋ ಬಟ್ಟೋ ಇವತ್ತನ್ನು ಕೊಟ್ಟಿಲ್ಲ. ಅಥವಾ ಹೋಗಿ ಜಯನಗರಕ್ಕೋ ಬಸವನಗುಡಿಗೆ ಬಂದು ಒಳ್ಳೆ ಹೋಟೆಲ್ ಊಟ ಮಾಡಿಸಿಲ್ಲ. ಇಟ್ಸ್ ಮೈ ಲೈಫ್. ಅದಿದ್ರೆ ಮಾತ್ರ ನನ್ನ ಪ್ರೀತಿ, ಅದಿದ್ರೆ ಮಾತ್ರ ನನ್ನ ಸಂಸಾರ, ಅದಿದ್ರೆ ಮಾತ್ರ ಬದುಕು. ಯೋಚನೆ ಮಾಡಿ ನೋಡಿ, ಯಾರು ಹುಡುಗರು ಬಂದಿಲ್ಲ. 40 ಮೀರಿದವ್ರು ಇವತ್ತಿದ್ದೀರಿ. ಹೌದಮ್ಮ ಜಯಲಕ್ಷ್ಮಿ ಅವರು.
ನನಗೇನು ಅನುಕಂಪ ಬೇಡ ಅಂದ್ಬಿಟ್ಟು ಒಂದೇ ಸಾರಿ. ಅದರಿಂದ ಇನ್ನೊಮ್ಮೆ ನಾನು ಸಮಯ ಇಲ್ಲ, ನನ್ನ ಜನಪದ ಹಾಡುಗಳು ಇನ್ನೂ ಹೆಚ್ಚು ಬೇಕು ಅಂದ್ರೆ, ದೇವರ ಪದಗಳು ಬೇಕು ಅಂದ್ರೆ, ತಿಂಗಳ ಮಾವನ ಪದಗಳು ಬೇಕು ಅಂದ್ರೆ, ಕೋಲಾಟದ ಪದಗಳು ಬೇಕು ಅಂದ್ರೆ ಮದುವೆ. ಚಪ್ಪ ಚಪ್ಪರ ಸಾಕ್ಷಿ, ಚಪ್ಪರದ ಗೊನೆ ಸಾಕ್ಷಿ, ಚಪ್ಪರದಲ್ಲಿರುವ ಜನ ಸಾಕ್ಷಿ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ್ರ ಕಲ್ಯಾಣವೇ. ಇದು ನನ್ನ ಮದುವೆ ಇನ್ವಿಟೇಷನ್. ಚಪ್ಪರ ಸಾಕ್ಷಿ, ಚಪ್ಪರದ ಜನ ಸಾಕ್ಷಿ, ಚಪ್ಪರದಲ್ಲಿರುವ ಜನಸಾಕ್ಷಿ ಮಧುವಣ್ಣ, ನೀವು ಸಾಕ್ಷಿ ನನ್ನ ಮದುವೆಗೆ ಅಂತ ನಾನು ಇನ್ವಿಟೇಷನ್ ಕೈಗೆ ಬರೆದು ನನ್ನ ಮದುವೆ ಆದ. ಇನ್ನೊಮ್ಮೆ ಬರ್ತೇನೆ, ಒಂದು ಗೀತೆಯ ಹಾಡನ್ನೇ ಮಾಡೋಣ. ಜಯಲಕ್ಷ್ಮಿ, ನಾನು ಬಹಳ ಸಂತೋಷ ಆಗಿದೆ ಅಮ್ಮ. ಬೇಡ, ಇಂಥ ವಿವೇಕದ ಜನಕ್ಕೆ ಒಂದು ಬೇಸಿಕ್ ಕಲ್ಚರ್ನ ಇವತ್ತು ಹೇಳಿಸ್ತಾ ಇದೆಯಲ್ಲ, ಯು ಆರ್ ದಿ ಗ್ರೇಟ್. ಕೈ ಚಪ್ಪಾಳೆ ಹೊಡಿರಿ. ಬಹಳ ಸ್ವಾಭಿಮಾನಿ ಇದೆ ನೋಡಿದ್ರು ಅವರು. ನನಗೇನು ಅನುಕಂಪ ಬೇಕಿಲ್ಲ ಸರ್. ಅಲ್ಲ, ಅನುಕಂಪ ಯಾವ ತರ ಹೇಳ್ತಿದ್ದೀನಿ ಅಂತ, ನಿನ್ನಂತ ಪ್ರತಿಭೆಗೆ ಸರಿಯಾದಂತ ಏನು ಸಿಗ್ಲೇ ಇಲ್ವಲ್ಲ ಬರ್ಬೇಕಾದ್ರೆ. ನನಗೆ ಯಾವ ಪ್ರಶಸ್ತಿನೂ ಇದಿಲ್ಲ, ಬಾಕಿ ಇಲ್ಲ ನಿಮ್ಮ ಕರ್ನಾಟಕದಲ್ಲಿ. ಎಲ್ಲ ನನ್ನ ಮನೆ ಬಾಗಿಲಿಗೆ ಬರ್ತೀವಿ. ನನ್ನ ಜೀವನದಲ್ಲಿ ನನ್ನ ಬ್ಯಾಗ್ ಹಿಡ್ಕೊಂಡು ವಿಧಾನಸೌಧ ಹತ್ತವನೇ ಅಲ್ಲ. ಒಬ್ಬ ರಾಜಕಾರಣಿಗೆ ನಮಸ್ಕಾರ ಮಾಡಿದವನಲ್ಲ. ಚೆನ್ನಾಗಿದ್ದೀರಿ ಸಾರ್ ಅಂದಿದ್ದೇನೆ. ಈ ರೀತಿ ಅದ್ಯಾವುದೋ ಚೆಲ್ಲಿದವರು ಮಲ್ಲಿಗೆ 45ನೇ ವರ್ಷದ ಹಾಡು ನಾನು. ತಿಂಗಳು ಮುಳುಗಿದವೋ ರಂಗೋಲೆ ಅಡಿಸಾರ್ ಅಂತ ಹೇಳ್ತೀನಿ, ಹಾಡಲ್ಲ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಹಾಡಲ್ಲ. ಭಾಗ್ಯದ ಬಳೆಗಾರ ಹೋಗಿ ಬಂದಂತವರಿಗೆ ಹಾಡಲ್ಲ. 8 ಗೀತೆ ಇಟ್ಕೊಂಡು ಇವತ್ತಿನ ಯುವಕರು 12ನೇ ಗೀತೆಗೆ ಅವ್ರು ಬರುವುದೇ ಇಲ್ಲ, 13ನೇ ಗೀತೆ ನೋಡ್ಕೊಂಡು ಹಾಡ್ತಾರೆ. ನನಗಿನ್ನು ಗಂಟೆ ಕಟ್ಟಲೆ ನಿಲ್ಲಿಸ್ರಿ, ಇವತ್ತೆಲ್ಲ ನಿಲ್ಲಿಸ್ತೀರಿ ಅಂದ್ರೆ ನೋಡ್ಕೊಂಡು ಹಾಡ್ತೀನಿ. ಈ ಸಾಧನೆ ಇಲ್ಲದೆ ಜನಪದ ಬಗ್ಗೆ ಮಾತನಾಡಬಾರ್ದು. ಜನಪದ ಬಗ್ಗೆ ಇವತ್ತು ಅಕ್ಷರ ಜಾನಪದ ಅಂತ ಇವತ್ತು ಜಾನಪದ ಅಕ್ಷರವಾಗ್ತಿರೋದು. ಒಂದು ಅನಕ್ಷರಸ್ಥರ ಜಾನಪದ, ಅಕ್ಷರ ಜಾನಪದಕ್ಕೆ ನಾನು ಜಯಲಕ್ಷ್ಮಿ ನಿಮಗೆ ಅನಂತ ನಂಬನೆಗಳು. ನಿಮ್ಮಂಥವ್ರ ಮುಂದೆ ಇವತ್ತು ಇವೆಲ್ಲ ಇವತ್ತು ನನಗೆ ಪರಿಚಯವಾಗ್ತಿರೋದು ನನಗೆ ಸಂತೋಷ ಆಗಿದೆ, ಬಹಳ ಸಂತೋಷ ಆಗಿದೆ. ಮಹಿಳಾ ದಿನ ಅಂದ್ರೆ ರಷ್ಯಾದಲ್ಲಿ ಮಹಿಳೆ 1942ನೇ ಇಸ್ವಿನಲ್ಲಿ ಲೆನಿನ್ ಗ್ರಾಡ್ನಲ್ಲಿ ಮೊದಲು ಭಾಷಣ ಮಾಡ್ತಾಳೆ. ಆ ಭಾಷಣ ಮಾಡುವ ದಿನವನ್ನ ಅದನ್ನ ಮಹಿಳಾ ದಿನಾಚರಣೆ ಮಾತಾಡ್ತಾರೆ. ಈ ಜನಪದ ದಿನಾಚರಣೆ ಇವತ್ತು. ನಮಸ್ಕಾರ.